ನಮಸ್ಕಾರ ಕರ್ನಾಟಕ. ದೆಹಲಿ ಬಾಂಬ್ ಸ್ಫೋಟವಾಗಿ 3 ದಿನಗಳು ಕಳೆಯಿತು. ದೆಹಲಿ ಬಾಂಬ್ ಸ್ಫೋಟದಲ್ಲಿ 9 ಜನ ತೀರಿ ಹೋದರೆ RCB ಪ್ರೊಸೆಷನ್ ಅಲ್ಲಿ 11 ಜನ ತೀರಿ ಹೋಗ್ತಾರೆ. ಸಾವುಗಳೇ, ಅದು ಬಾಂಬ್ ಇರ್ಬೋದು ಅಥವಾ RCB ಪ್ರೊಸೆಷನ್ ಇರ್ಬೋದು. ಬೆಂಗಳೂರಿನಲ್ಲಿ ನಡೆದಂತ RCB ಪ್ರೊಸೆಷನ್ ಅಲ್ಲಿ 11 ಜನರ ಜೀವ ಹೋಗುತ್ತೆ. ಕರ್ನಾಟಕ ಸಿದ್ದರಾಮಯ್ಯನವರ ಸರ್ಕಾರ 5 ಅಧಿಕಾರಿಗಳನ್ನ ಅಮಾನತುಗೊಳಿಸುತ್ತೆ. ಅದರಲ್ಲಿ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅಡಿಷನಲ್ ಕಮಿಷನರ್, ಜೊತೆಯಲ್ಲಿ DCP ಸೆಂಟ್ರಲ್, ACP ಕಬ್ಬನ್ ಪಾರ್ಕ್ ಮತ್ತೆ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ನ ಅಮಾನತುಗೊಳಿಸಲಾಗುತ್ತೆ. ಇದು RCB ತುಳಿತಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ತೆಗೆದುಕೊಂಡಂತ ಕ್ರಮ. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಸಿದ್ದರಾಮಯ್ಯನವರು ಯಾವುದೇ ಪಕ್ಕದ ರಾಜ್ಯಕ್ಕೂ ಅಥವಾ ಯಾವುದೋ ಬೇರೆ ದೇಶಗಳಿಗೆ ಪ್ರವಾಸ ಕೂಡ ಹೋಗಿಲ್ಲ. ಯಾಕಂದ್ರೆ ಜವಾಬ್ದಾರಿ ಇತ್ತು, ಹಂಗಾಗಿ ಅಲ್ಲೇ ಇದ್ರು. ಬಟ್ ವೆನ್ ಇಟ್ ಕಮ್ ಟು ದೆಹಲಿಯ ಬಾಂಬ್ ಬ್ಲಾಸ್ಟ್ ಆದ ಮರುದಿನವೇ ದೇಶದ ಪ್ರಧಾನಿ ಪಕ್ಕದ ಭೂತಾನ್ ದೇಶಕ್ಕೆ ಹೋಗಿ ಯಾರ್ದೋ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ ಹೋಗ್ತಾನೆ ಅಂತಂದ್ರೆ, ನೀವುಗಳೆಲ್ಲ ಸೇರಿ ಎಂತ ವ್ಯಕ್ತಿಗೆ ಅಥವಾ ಎಂತ ಪಕ್ಷಕ್ಕೆ ತಮ್ಮ ಮತವನ್ನ ಕೊಟ್ಟಿದ್ದೀರಾ ಎಚ್ಚೆತ್ಕೊಳ್ಬೇಕಾಗಿದೆ. ಐ ಆಮ್ ನಾಟ್ ಅಗೇನ್ಸ್ಟ್ BJP, ನೀದರ್ ಐ ಆಮ್ ನಾಟ್ ಅಗೇನ್ಸ್ಟ್ ಮೋದಿ ಆರ್ ಅಮಿತ್ ಶಾ. ಒಬ್ಬ ದೇಶದ ಗೃಹ ಮಂತ್ರಿ ಚುನಾವಣೆಗಳಲ್ಲಿ ಬಿಹಾರಲ್ಲಿ ಬ್ಯುಸಿ ಆಗ್ತಾನೆ. ಸ್ಫೋಟಗೊಂಡ ಮರುದಿನವೇ ಭೂತಾನ್ ದೇಶದಲ್ಲಿ ಬರ್ತ್ಡೇ ಆಚರಣೆ ಮಾಡಕ್ಕೆ ದೇಶದ ಪ್ರಧಾನಿ ಹೋಗ್ತಾನೆ ಅಂತಂದ್ರೆ ಎಂತವ್ರ ಕೈಯಲ್ಲಿ ನೀವು ಅಧಿಕಾರಗಳನ್ನ ಕೊಟ್ಟಿದ್ದೀರಾ? ಪದೇ ಪದೇ ಈ ಬಾಂಬ್ ಸ್ಫೋಟಗಳು, ಗುಂಡು ದಾಳಿಗಳು. ಪಹಲ್ಗಾಮಲ್ಲಿ 26 ಜನ ಗುಂಡಿಗೆ ಬಲಿಯಾದ್ರು. ನೆನ್ನೆ 9 ಜನ 9-10 ಅಂತಾರೆ ಎಷ್ಟೋ ಒಟ್ನಲ್ಲಿ ಏನಕ್ಕೆ ಬಾಂಬ್ ಬ್ಲಾಸ್ಟ್ಗೆ ಬಲಿಯಾದ್ರು. ಬೆಂಗಳೂರಲ್ಲಿ RCB ಐ ಥಿಂಕ್ ಸೆಲೆಬ್ರೇಷನ್ ಅಲ್ಲಿ 11 ದಿನ ಸತ್ತಿದ್ದಕ್ಕೆ 5 ಜನ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಯ್ತು. ಡೆಲ್ಲಿನಲ್ಲಿ ಬಾಂಬ್ ಇಟ್ಟಿದ್ದಕ್ಕೆ ಡೆಲ್ಲಿ ಪೊಲೀಸ್ ಕಮಿಷನರ್ ಅಮಾನತೇನು ಮಾಡಲಿಲ್ಲ. ಯಾರ ಮೇಲೂ ಕ್ರಮ ಆಗಿಲ್ಲ. ದೇಶದ ಪ್ರಧಾನಿ ಆರಾಮಾಗಿ ಬೇರೆ ದೇಶಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಹೋಯ್ತಾರೆ. ಗೃಹ ಸಚಿವ ಆರಾಮಾಗಿ ಎಲೆಕ್ಷನ್ ಅಲ್ಲಿ ಓಡಾಡಿಕೊಂಡು ಯಾವುದೇ ನೋವಿಲ್ಲ. ಮತ್ತೆ ಇಂಥವ್ರ ಕೈಗೆ ಅಧಿಕಾರಗಳನ್ನ ಓಟನ್ನ ಕೊಡುವಂತ ನೀವುಗಳು ನಿಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಬೇಕು. ನಮ್ಮ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ? ಇಲ್ಲಿ ಸತ್ತವ್ರು ಯಾರು? ಪಹಲ್ಗಾಮಲ್ಲಿ ಸತ್ತವ್ರು ಯಾರು ಕೂಡ VIP ಮಕ್ಕಳಲ್ಲ, ರಾಜಕಾರಣಿ ಮಕ್ಕಳಲ್ಲ. ನೆನ್ನೆ ಡೆಲ್ಲಿನಲ್ಲಿ ಸತ್ತವರು ಕೂಡ ಯಾರು ರಾಜಕಾರಣಿಗಳ ಮಕ್ಕಳಲ್ಲ, VIP ಮಕ್ಕಳಲ್ಲ. ಇವನ್ RCB ಪ್ರೊಸೆಷನ್ ಅಲ್ಲಿ 11 ಜನ ಸತ್ರಲ್ಲ, ಅವ್ರು ಯಾರು ಕೂಡ ರಾಜಕಾರಣಿಗಳು, VIP ಶ್ರೀಮಂತರ ಮಕ್ಕಳಲ್ಲ, ಎಲ್ಲ ಬಡವರ ಮಕ್ಕಳು. ಸೊ ದೇಶದಲ್ಲಿ ಅರಾಜಕತೆ ಇರ್ಬೇಕಾದ್ರೆ ಒಬ್ಬ ಪ್ರಧಾನಿ ಜವಾಬ್ದಾರಿ ಹೊರಬೇಕಾದಂತ ಪ್ರಧಾನಿ ಪಕ್ಕದ ದೇಶಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ ಹೋಗ್ತಾರೆ ಅಂತಂದ್ರೆ ನೀವುಗಳು ನಿಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಬೇಕು. ಎಂತವ್ರಿಗೆ ಓಟ್ ಹಾಕಿದ್ದೀರಾ ನೀವುಗಳೆಲ್ಲ ಸೇರ್ಕೊಂಡು? ಈ ದೇಶದಲ್ಲಿ ವಯಸ್ಸಾಗಿರುವಂತಹ ವ್ಯಕ್ತಿಗಳು ರಾಜಕೀಯ ಮಾಡ್ತಾರೆ. ಯುವಕರುಗಳು ನಮ್ಮಂಗೆ ಬೈಕೊಂಡು ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡ್ತಾರೆ. ಯಾವ ಯುವ ಜನತೆ ಕೈಯಲ್ಲಿ ಅಧಿಕಾರ ಇರಬೇಕು, ಅವ್ರ ಕೈಯಲ್ಲಿ ಅಧಿಕಾರ ಇಲ್ಲ. ಬೆಂಗಳೂರಲ್ಲಿ RCB ಪ್ರೊಸೆಷನ್ಗೆ 11 ಜನ ಸತ್ತಿದ್ದಕ್ಕೆ 5 ಜನ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಯ್ತು. ಡೆಲ್ಲಿನಲ್ಲಿ 9 ಜನ ಸತ್ರು. ಯಾವ ಪೊಲೀಸ್ ಅಧಿಕಾರಕ್ಕೆ ತಲೆದಂಡ ಕೂಡ ಕೇಂದ್ರ ಸಚಿವ ಅಮಿತ್ ಶಾ ಅಥವಾ ಮೋದಿ ಬರ್ತ್ಡೇ ಮಾಡಕ್ಕೆ ಪಕ್ಕದ ದೇಶಕ್ಕೆ ಹೋಯ್ತಾರೆ. ಈ ದೇಶದ ಅನ್ಫಿಟ್ ಪರ್ಸನ್ ಇಸ್ ಬಿಕಮ್ ಎ ಹೋಮ್ ಮಿನಿಸ್ಟರ್ ಆಫ್ ದಿಸ್ ನೇಷನ್. ಈ ದೇಶದ ಅನ್ಫಿಟ್ ಹೋಮ್ ಮಿನಿಸ್ಟರ್ ಅಂತಂದ್ರೆ ಅದು ಅಮಿತ್ ಶಾನೇ. ಕಾರಣ ಯಾಕೆ ಅಂತಂದ್ರೆ ಇಷ್ಟೆಲ್ಲ ಪದೇ ಪದೇ
ಗುಂಡುಗಳ ಸದ್ದು, ಗುಂಡಿಂದ ಕೊಲ್ತಾರೆ, ಬಾಂಬ್ ಇಟ್ಟಿ ಕೊಲ್ತಾರೆ. ಅನ್ ಅನ್ಫಿಟ್ ಪರ್ಸನ್ ಹ್ಯಾಸ್ ಬಿಕಮ್ ಎ ಹೋಮ್ ಮಿನಿಸ್ಟರ್ ಆಫ್ ದಿಸ್ ನೇಷನ್. ವಿಪರ್ಯಾಸ ಅಂದ್ರೂ ಕೂಡ ಸತ್ಯ. ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ 3ನೇ ಬಾರಿ ಪ್ರಧಾನಿ. ದೇಶದಲ್ಲಿ ಸ್ಫೋಟ ಆಗಿ ಜನ ಸತ್ರೆ ಪಕ್ಕದ ದೇಶದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ಪ್ರಧಾನಿ ನಿಜವಾಗ್ಲೂ ಈ ದೇಶಕ್ಕೆ ಬೇಕಾಗಿದ್ಯಾ? ರಾಜೀನಾಮೆ ಕೊಟ್ಟು ಹೋಗಬೇಕು. ಇವರು ಹೋಗಲ್ಲ. ಯಾಕೆ ಅಂತಂದ್ರೆ ಅಧಿಕಾರದಲ್ಲಿ ಆ ಅಧಿಕಾರ, ಹಣ, ಆ ಎಂಜಾಯ್ ಮಾಡಿಕೊಂಡು ಯಾವ ಮಾನವೀಯತೆ ಇಲ್ಲದಂತ ವ್ಯಕ್ತಿ ದೇಶದಲ್ಲಿ 9 ಜನ ಬಾಂಬ್ ಬ್ಲಾಸ್ಟಲ್ಲಿ ಸತ್ರೆ ಇದುವರೆಗೂ ಒಬ್ಬರ ತಲೆದಂಡ ಆಗಿಲ್ಲ, ಒಬ್ರು ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಪೊಲೀಸ್ ಅಧಿಕಾರಿಗಳ ಮೇಲೆ ಯಾವುದೇ ಶಿಸ್ತಿನ ಕ್ರಮ ಆಗಿಲ್ಲ. ಯಾವ ಸೀಮೆ ಆಡಳಿತ ಮಾಡ್ತಾ ಇದೆ ಕೇಂದ್ರ ಸರ್ಕಾರ? ದ ಆನ್ಸರ್ ಹ್ಯಾಸ್ ಟು ಬಿ ಆನ್ಸರ್ಡ್. ಯಾವ ಸೀಮೆ ಅಧಿಕಾರ ಮಾಡ್ತಾ ಇದೆ? ದೆಹಲಿ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಆದ್ನಾ? ಆಗಿಲ್ಲ. ಶುಡ್ ಬಿ ಹೋಲ್ಡ್ ಅಕೌಂಟಬಲ್ ಅಲ್ಲ? ಯಾರು ಕೇಳೋರೇ ಇಲ್ಲ ಅಂದ್ಮೇಲೆ ಯಾಕೆ ಸಸ್ಪೆಂಡ್ ಮಾಡ್ತಾರೆ? ಅದೇ ಹೇಳ್ತಾರಲ್ಲ, ಹುಚ್ಚರ ಮದುವೆಯಲ್ಲಿ ಉಂಡೋನೆ ಜಾಣ. ದೇಶದ ಜನತೆ ಯಾರನ್ನ ಪ್ರಶ್ನೆ ಮಾಡ್ಬೇಕು ಅವ್ರಿಗೇ ಗೊತ್ತಿಲ್ಲ. ಯಾಕಂದ್ರೆ ಅವರೇ ಎಲೆಕ್ಟ್ ಮಾಡಿರೋದು, ಪದೇ ಅವರೇ ಎಲೆಕ್ಟ್ ಮಾಡಿರೋದು ಅಂತ ಹೇಳುತ್ತಾ ಏನೋ ಈ ರೀತಿ ಹುಚ್ಚತನದ ಆಡಳಿತವನ್ನ, ಅದೇ ಹೇಳ್ತಿರಲ್ಲ, ಈ ರೀತಿ ಆಗ್ತಾ ಇದ್ರೆ 2 ಕನ್ಫರ್ಮೇಶನ್ ಇದೆ. ಒಂದು, ಅಯೋಗ್ಯರ ಕೈಯಲ್ಲಿ ಅಧಿಕಾರ ಇದೆ, ಅಥವಾ ಕ್ರಿಮಿನಲ್ಸ್ಗಳು ಅಧಿಕಾರ ಹಿಡ್ಕೊಂಡು ನಮ್ಮ ದೇಶವನ್ನ, ರಾಜ್ಯವನ್ನ ನಡೆಸ್ತಾ ಇದ್ದಾರೆ. ಇವೆರಡೂ ಕೂಡ ಸತ್ಯ ಇರಬೇಕು. ನನಗೆ ಹೇಳಲಿಕ್ಕೆ ಏನೂ ಸಮಸ್ಯೆ ಇಲ್ಲ. ನನ್ನ ದೇಶದಲ್ಲಿ ನನ್ನ ಜನ ಗುಂಡಿಂದ ಸತ್ತರೆ, ಬಾಂಬಿಂದ ಸತ್ತರೆ ನಮಗೆ ನೋವಾಗೋದು ಸಹಜ. ಅದನ್ನ ನಾವು ಇವತ್ತು ಯಾರ್ದೋ ಒಂದು ತಲೆ ಕಟ್ಟಿ ಇವರು ತಮ್ಮ ರಾಜಕೀಯವನ್ನ ಮುಂದುವರಿಸ್ತಾರೆ. ಅಲ್ಟಿಮೇಟ್ಲಿ ನೀವುಗಳೇ ಇದಕ್ಕೆ ಯೋಚನೆ ಮಾಡಬೇಕು ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಂದಂತೂ ನಿಜ, ನೀವೆಲ್ಲಿವರೆಗೂ ಬುದ್ಧಿವಂತರಾಗೋದಿಲ್ವೋ ಅಲ್ಲಿವರೆಗೂ ಈ ದೇಶನೂ ಉದ್ಧಾರ ಆಗಲ್ಲ, ಈ ರಾಜ್ಯನೂ ಉದ್ಧಾರ ಆಗಲ್ಲ. ಇದು ಬರ್ದಿಟ್ಕೊಳ್ಳಿ, ನಿಮ್ ಮನೆ ಪೇಪರ್ ಅಲ್ಲಿ ಬರ್ದಿಟ್ಕೊಳ್ಳಿ. ಯು ನೀಡ್ ಟು ಬಿಕಮ್ ಅಲರ್ಟ್. ಓಕೆ, ಯಾವ ದೇಶದಲ್ಲಿ ಬಾಂಬ್ ಇಟ್ಟು 9 ಜನ ಸಾಯ್ತಾರೆ, 25 ಜನ ಗಾಯಗೊಳ್ತಾರೆ, ಆ ದೇಶದ ಪ್ರಧಾನಿ ಪಕ್ಕದ ಭೂತಾನ್ ದೇಶದಲ್ಲಿ ಯಾರ್ದೋ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ ಹೋಗ್ತಾನೆ ಅಂತಂದ್ರೆ ಎಂತವರ ಕೈಯಲ್ಲಿ ನೀವು ಅಧಿಕಾರ ಕೊಟ್ಟಿದ್ದೀರಾ? ಅದನ್ನ ಯೋಚನೆ ಮಾಡಿ. ಹೋಗಿ ಮಾರ್ರೆ, ಮೋದಿಜಿ ಇಲ್ಲ ಅಂದಿದ್ರೆ, ಹಲೋ ನಾನು ಇಂಟರ್ನೆಟ್ ಕಾಸು ಹಾಕಿದ್ದೀನಿ, ಸ್ಯಾಮ್ಸಂಗ್ ಮೊಬೈಲ್ ಸೇಲ್ ಮಾಡಿದ್ದಾರೆ, ನಾನು ದುಡ್ಡಲ್ಲಿ ಸ್ಯಾಮ್ಸಂಗ್ ಫೋನ್ ತಗೊಂಡಿದ್ದೀನಿ, ಲಾ ಓದಿದ್ದೀನಿ, ಕಾನೂನು ಮಾತಾಡ್ತಿದ್ದೀನಿ. ಯಾವ ಮೋದಿಯಿಂದ, ಯಾವ ಅಮಿತ್ ಶಾ ಇಂದ ನಾನು ಇದನ್ನ ಮಾತಾಡ್ತಲ್ಲ. ಅವ್ನು ಯಾವನೋ ಬರ್ದವನೆ, ಶಿವರಾಜ SR ಅಂತೆ. ಹೋಗಿ ಮಾರ್ರೆ, ಮೋದಿಜಿ ಇಲ್ಲ ಅಂದಿದ್ರೆ ನೀವು ಇವತ್ತು ಈ ತರ ಲೈವ್ಗೆ ಏನಪ್ಪಾ ಟೆಕ್ನಾಲಜಿನ ಆಯಪ್ಪನೆ ಕಂಡಿಡ್ದ ನಮ್ಗೆಲ್ಲ ಏನ್ ಪುಕ್ಸಟೆ ಕೊಟ್ಟವ್ರೆ. 1.5 ಲಕ್ಷ ಮೊಬೈಲ್ ಐತ್ಲಿ, ಸ್ಯಾಮ್ಸಂಗ್ ಅವ್ರು ಮಾಡಿರೋದು. ಓಕೆ, ನಾನ್ ಕಾಸು ಕೊಟ್ಟು ತಗೊಂಡಿದ್ದೀನಿ, ಯಾವ ಮೋದಿ ಕೊಟ್ಟಿಲ್ಲ. ಟೆಕ್ನಾಲಜಿ ಏನು ಯಾರ ಅಪ್ಪನ ಮನೆ ತಿಂಗಳು ಇಂಟರ್ನೆಟ್ಗೆ ಓಕೆ 500 ರೂಪಾಯಿ ಚಾರ್ಜ್ ಮಾಡ್ತೀನಿ, ಯಾವನೇನು ಪುಕ್ಸಟೆ ಕೊಡಲ್ಲ ನನಗೆ. ಈ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಆರ್ಥಿಕ ಸ್ವಾತಂತ್ರ್ಯ ಸಂಪಾದನೆ ಮಾಡಿ ನನ್ನನ್ನ ಶಕ್ತಿಗೊಳಿಸಿ ತದನಂತರ ಸಮಾಜದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಯಾರು ಬಂಡವಾಳ ಹಾಕಲ್ಲ, ನನಗೆ ಯಾರು ಫೋನ್ ಪೇ ಹಾಕಲ್ಲ, ನನಗೆ ಯಾರು ಟ್ಯಾಕ್ಸ್ ಕಟ್ಟಲ್ಲ. ಅರ್ಥ ಆಯ್ತಾ? ನಾನು ಏನ್ ಮಾಡಿದ್ರು ಯಾರೇನು ಕೇಳೋರಿಲ್ಲ. ಏನು ಲೆಕ್ಕ ಹಾಕೊಳ್ರಿ. ಅಲ್ಲ, ನಾನ್ ಲೈವ್ ಮಾಡೋದಕ್ಕೆ ಮೋದಿ ಕಾರಣ ಅಂತೆ. ಅಲ್ಲೋ ಮೋದಿ ಏನೋ 9 ಜನ ಹೆಣ ಬಿತ್ತು ರೆಡ್ ಫೋರ್ಟ್ ಅಲ್ಲಿ, ಹಾರ್ಟ್ ಆಫ್ ದ ಸಿಟಿನಲ್ಲಿ, ಪಕ್ಕದ ಭೂತಾನ್ಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಹೋಯ್ತಾನೆ. ಎಂತವ್ರು ಓಟ್ ಹಾಕಿದ್ರಲ್ಲಿ? ನಿಮ್ಮಂತ ದೊಡ್ಡ ಶಿಖಾಮಣಿಗಳಿರೋವರೆಗೂ ಈ ದೇಶನೂ ಉದ್ಧಾರ ಆಗಲ್ಲ, ಈ ಮಣ್ಣು ಉದ್ಧಾರ ಆಗಲ್ಲ, ಈ ರಾಜ್ಯನೂ ಉದ್ಧಾರ ಆಗಲ್ಲ. ನೀವು